ನಮ್ಮ ದೇಶದ ಒಳಗೂ ನಮಗೆ ಶತ್ರುಗಳಿದ್ದಾರೆ, ಪಾಕಿಸ್ತಾನ ಪರ ಘೋಷಣೆ ಕೂಗೋರು ಕೂಡ ಇದ್ದಾರೆ ಅಂತ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ಯಾರನ್ನ ರಕ್ಷಣೆ ಮಾಡಕ್ಕೆ ಮುಂದಾಗಿದೆ? ಕಾಂಗ್ರೆಸ್ ಇನ್ನೂ ಕೂಡ ಮುಸ್ಲಿಮರ ತುಷ್ಟೀಕರಣದಲ್ಲೇ ಮುಳುಗಿದೆಯಾ? ಕಾಂಗ್ರೆಸ್ನವರಿಗೆ ಈ ದೇಶ ಬೇಡ, ಮುಸ್ಲಿಂ ಮತ ಮಾತ್ರ ಬೇಕು ಅಂತ ಆರ್ಬಿ ತಿಮ್ಮಾಪುರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ನವರು ಇದು ಮೊದಲೇ ಬಾರಿ ಅಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನ್ನೋ ಹಾಗೆ ಬಿಂಬಿಸ್ತಾ ಇರುವಂತಹದ್ದು 47ರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ. ಈ ನೀತಿಗೆಟ್ಟ, ನಾಚಿಕೆಗೆಟ್ಟ, ಹೃದಯ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ? ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು. ಇನ್ನು ನೇರವಾಗಿ ಹೇಳಿದ್ದಾರೆ ಅವರು, ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನಿಮ್ಮ ಹೇಳಿಕೆ? ಮುಸ್ಲಿಮರಿಗೋಸ್ಕರನಾ? ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗಗೊಳ್ತೀರಿ ನೀವು, ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು ಕಾಂಗ್ರೆಸ್ನವರು. ಪೇಜಾವರ ಶ್ರೀಗಳು ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಕೇಳ ಬನ್ನಿ. ಹಾಗಿಲ್ಲದೆ ಯಾರು ದುಷ್ಟರಿದ್ದಾರೆ ಅವರನ್ನಷ್ಟೇ ಹುಡುಕಿ ಹುಡುಕಿ ಸಂಹಾರ ಮಾಡಿದರು. ದುಷ್ಟರನ್ನು ಬಿಟ್ಟಿಲ್ಲ, ಸಜ್ಜನರು ಒಬ್ಬರನ್ನು ಕೂಡ ಅವರಿಗೆ ಹಾನಿಕೆಗೆ. ಇವತ್ತು ನಮ್ಮ ದೇಶದಲ್ಲಿ ಅಂತಹದ್ದೇ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ದೇಶದ ಒಳಗೂ ನಮಗೆ ಶತ್ರುಗಳಿದ್ದಾರೆ, ಪಾಕಿಸ್ತಾನ ಪರ ಘೋಷಣೆ ಕೂಗೋರು ಕೂಡ ಇದ್ದಾರೆ ಅಂತ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ಯಾರನ್ನ ರಕ್ಷಣೆ ಮಾಡಕ್ಕೆ ಮುಂದಾಗಿದೆ? ಕಾಂಗ್ರೆಸ್ ಇನ್ನೂ ಕೂಡ ಮುಸ್ಲಿಮರ ತುಷ್ಟೀಕರಣದಲ್ಲೇ ಮುಳುಗಿದೆಯಾ? ಕಾಂಗ್ರೆಸ್ನವರಿಗೆ ಈ ದೇಶ ಬೇಡ, ಮುಸ್ಲಿಂ ಮತ ಮಾತ್ರ ಬೇಕು ಅಂತ ಆರ್ಬಿ ತಿಮ್ಮಾಪುರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ನವರು ಇದು ಮೊದಲೇ ಬಾರಿ ಅಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನ್ನೋ ಹಾಗೆ ಬಿಂಬಿಸ್ತಾ ಇರುವಂತಹದ್ದು 47ರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ. ಈ ನೀತಿಗೆಟ್ಟ, ನಾಚಿಕೆಗೆಟ್ಟ, ಹೃದಯ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ? ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು. ಇನ್ನು ನೇರವಾಗಿ ಹೇಳಿದ್ದಾರೆ ಅವರು, ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನಿಮ್ಮ ಹೇಳಿಕೆ? ಮುಸ್ಲಿಮರಿಗೋಸ್ಕರನಾ? ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗಗೊಳ್ತೀರಿ ನೀವು, ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು ಕಾಂಗ್ರೆಸ್ನವರು. ಪೇಜಾವರ ಶ್ರೀಗಳು ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಕೇಳ ಬನ್ನಿ. ಹಾಗಿಲ್ಲದೆ ಯಾರು ದುಷ್ಟರಿದ್ದಾರೆ ಅವರನ್ನಷ್ಟೇ ಹುಡುಕಿ ಹುಡುಕಿ ಸಂಹಾರ ಮಾಡಿದರು. ದುಷ್ಟರನ್ನು ಬಿಟ್ಟಿಲ್ಲ, ಸಜ್ಜನರು ಒಬ್ಬರನ್ನು ಕೂಡ ಅವರಿಗೆ ಹಾನಿಕೆಗೆ. ಇವತ್ತು ನಮ್ಮ ದೇಶದಲ್ಲಿ
ಅಂತಹದ್ದೇ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ದೇಶದ ಒಳಗೂ ನಮಗೆ ಶತ್ರುಗಳಿದ್ದಾರೆ, ಪಾಕಿಸ್ತಾನ ಪರ ಘೋಷಣೆ ಕೂಗೋರು ಕೂಡ ಇದ್ದಾರೆ ಅಂತ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ಯಾರನ್ನ ರಕ್ಷಣೆ ಮಾಡಕ್ಕೆ ಮುಂದಾಗಿದೆ? ಕಾಂಗ್ರೆಸ್ ಇನ್ನೂ ಕೂಡ ಮುಸ್ಲಿಮರ ತುಷ್ಟೀಕರಣದಲ್ಲೇ ಮುಳುಗಿದ್ಯಾ? ಕಾಂಗ್ರೆಸ್ನವರಿಗೆ ಈ ದೇಶ ಬೇಡ, ಮುಸ್ಲಿಂ ಮತ ಮಾತ್ರ ಬೇಕು ಅಂತ ಆರ್ಬಿ ತಿಮ್ಮಾಪುರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ನವರು ಇದು ಮೊದಲೇ ಬಾರಿ ಅಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನ್ನೋ ಹಾಗೆ ಬಿಂಬಿಸ್ತಾ ಇರುವಂತಹದ್ದು 47ರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ. ಈ ನೀತಿಗೆಟ್ಟ, ನಾಚಿಗೆಟ್ಟ, ಹೃದಯ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ? ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು. ಇನ್ನು ನೇರವಾಗಿ ಹೇಳಿದ್ದಾರೆ ಅವರು, ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನಿಮ್ಮ ಹೇಳಿಕೆ? ಮುಸ್ಲಿಮರಿಗೋಸ್ಕರನಾ? ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗಗೊಳ್ತೀರಿ ನೀವು, ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು ಕಾಂಗ್ರೆಸ್ನವರು. ಪೇಜಾವರ ಶ್ರೀಗಳು ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಕೇಳ ಬನ್ನಿ. ಹಾಗಿಲ್ಲದೆ ಯಾರು ದುಷ್ಟರಿದ್ದಾರೆ ಅವರನ್ನಷ್ಟೇ ಹುಡುಕಿ ಸಂಹಾರ ಮಾಡಿದರು. ದುಷ್ಟರನ್ನು ಬಿಟ್ಟಿಲ್ಲ, ಸಜ್ಜನರು ಒಬ್ಬರನ್ನು ಕೂಡ ಅವರಿಗೆ ಹಾನಿ ಕೈಗೆ. ಇವತ್ತು ನಮ್ಮ ದೇಶದಲ್ಲಿ ಅಂತಹದ್ದೇ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ದೇಶದ ಒಳಗೂ ನಮಗೆ ಶತ್ರುಗಳಿದ್ದಾರೆ, ಪಾಕಿಸ್ತಾನ ಪರ ಘೋಷಣೆ ಕೂಗೋರು ಕೂಡ ಇದ್ದಾರೆ ಅಂತ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ಯಾರನ್ನ ರಕ್ಷಣೆ ಮಾಡಕ್ಕೆ ಮುಂದಾಗಿದೆ? ಕಾಂಗ್ರೆಸ್ ಇನ್ನೂ ಕೂಡ ಮುಸ್ಲಿಮರ ತುಷ್ಟೀಕರಣದಲ್ಲೇ ಮುಳುಗಿದ್ಯಾ? ಕಾಂಗ್ರೆಸ್ನವರಿಗೆ ಈ ದೇಶ ಬೇಡ, ಮುಸ್ಲಿಂ ಮತ ಮಾತ್ರ ಬೇಕು ಅಂತ ಆರ್ಬಿ ತಿಮ್ಮಾಪುರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ನವರು ಇದು ಮೊದಲೇ ಬಾರಿ ಅಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನ್ನೋ ಹಾಗೆ ಬಿಂಬಿಸ್ತಾ ಇರುವಂತಹದ್ದು 47ರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ. ಈ ನೀತಿಗೆಟ್ಟ, ನಾಚಿಗೆಟ್ಟ, ಹೃದಯ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ? ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು. ಇನ್ನು ನೇರವಾಗಿ ಹೇಳಿದ್ದಾರೆ ಅವರು, ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನಿಮ್ಮ ಹೇಳಿಕೆ? ಮುಸ್ಲಿಮರಿಗೋಸ್ಕರನಾ? ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗಗೊಳ್ತೀರಿ ನೀವು, ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು ಕಾಂಗ್ರೆಸ್ನವರು. ಪೇಜಾವರ ಶ್ರೀಗಳು ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಕೇಳ ಬನ್ನಿ. ಹಾಗಿಲ್ಲದೆ ಯಾರು ದುಷ್ಟರಿದ್ದಾರೆ ಅವರನ್ನಷ್ಟೇ ಹುಡುಕಿ ಸಂಹಾರ ಮಾಡಿದರು. ದುಷ್ಟರನ್ನು ಬಿಟ್ಟಿಲ್ಲ, ಸಜ್ಜನರು ಒಬ್ಬರನ್ನು ಕೂಡ ಅವರಿಗೆ ಹಾನಿ ಕೈಗೆ.
ಇವತ್ತು ನಮ್ಮ ದೇಶದಲ್ಲಿ ಅಂತಹದ್ದೇ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ.